ನಿಮ್ಮ ಲೈಫಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ಫೇಸ್ ಮಾಡುವ ತಾಕತ್ತು ನಿಮ್ಮಲ್ಲಿ ಬರಬೇಕು. ನಿಮ್ಮ ದಾರಿಯಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಬಲಿಷ್ಠವಾದ ಶತ್ರುಗಳು ಬಂದರೂ ಕೂಡ ನೀವು ಅವರನ್ನು ಸದೆ ಬಡಿದ್ಬಿಟ್ಟು ಸಕ್ಸಸ್ಫುಲ್ ಆಗಬೇಕು, ಸೇಫ್ ಆಗಿರಬೇಕು. ನೀವು ಜೀರೋದಿಂದ ಹೀರೋ ಆಗಬೇಕು, ಸೆಲ್ಫ್ ಮೇಡ್ ಕಿಂಗ್ ಆಗಬೇಕು ಅನ್ನೋ ಆಸೆಯನ್ನು ಹೊಂದಿದ್ರೆ ನೀವು ಒಂದು ಸರ್ತಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ. ನಾನು ನನ್ನ ಲೈಫಲ್ಲಿ ಬಂದಿರುವ ಎಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಿಬಿಟ್ಟು ಇವತ್ತು ಸರ್ವೈವ್ ಆಗಿದ್ದೀನಿ, ನಿಮ್ಮ ಮುಂದೆ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಶಿವಾಜಿ ಮಹಾರಾಜರೇ ಅಂದರೂ ಕೂಡ ತಪ್ಪಾಗಲ್ಲ. ನಾನು ಶಿವಾಜಿ ಮಹಾರಾಜರಿಂದಲೇ ನನ್ನ ಲೈಫಲ್ಲಿ ನಾನು ಧೈರ್ಯವಾಗಿ ಬದುಕುವುದನ್ನು ಮತ್ತು ಹೋರಾಡುವುದನ್ನು ಕಲ್ತಿರುವೆ. ಈ ಜಗತ್ತಿನಲ್ಲಿರುವ ಟಾಪ್ 10 ರಾಜರುಗಳ ಲಿಸ್ಟನ್ನು ಮಾಡುವಾಗ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಅಗ್ರಗಣ್ಯದಲ್ಲಿರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ. ಈ ಜಗತ್ತಿನಲ್ಲಿರುವ ಟಾಪ್ ಯೂನಿವರ್ಸಿಟಿಗಳಲ್ಲಿ ಮತ್ತು ಟಾಪ್ ಪವರ್ಫುಲ್ ಆರ್ಮಿಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಲಿಸಲಾಗತ್ತೆ. ಹೀಗಿರುವಾಗ ನಾವ್ಯಾಕೆ ಅವರಿಂದ ಕಲಿಬಾರ್ದು? ಛತ್ರಪತಿ ಶಿವಾಜಿ ಮಹಾರಾಜರಿಂದ ನಮಗೆಲ್ಲರಿಗೂ ಕೂಡ ಕಲಿಯೋಕೆ ಸಿಗ್ತಾ ಇರುವ ಟಾಪ್ 10 ಲೈಫ್ ಲೆಸನ್ಗಳು ಇಂತಿವೆ. ಲೆಸನ್ ನಂಬರ್ 1, ಬಿ ಫಿಯರ್ಲೆಸ್. ನಮ್ಮ ಲೈಫಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ, ನಮ್ಮ ಶತ್ರುಗಳು ಎಷ್ಟೇ ಬಲಾಢ್ಯರಾಗಿದ್ದರೂ ಕೂಡ, ಎಷ್ಟೇ ಕುತಂತ್ರಿಗಳಾಗಿದ್ದರೂ ಕೂಡ ನಾವು ಹೆದರದೆ ನಿರ್ಭೀತಿಯಿಂದ ಹೋರಾಟ ಮಾಡಬೇಕು ಅನ್ನೋ ಲೈಫ್ ಲೆಸನ್ ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಕಲಿಯೋಕೆ ಸಿಗತ್ತೆ. ನಾವು ಸಮಸ್ಯೆಗಳಿಗೆ ಮತ್ತು ಶತ್ರುಗಳಿಗೆ ಹೆದರಿ ಓಡಿ ಹೋಗಬಾರದು. ಶತ್ರುಗಳು ಸಮಸ್ಯೆಗಳು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ನಾವು ಹೋರಾಡಬೇಕು, ಸುಲಭವಾಗಿ ಯಾವುದನ್ನು ಕೂಡ ಬಿಟ್ಟು ಕೊಡಬಾರ್ದು ಅನ್ನೋದು ನಮಗೆ ಇವರಿಂದ ಕಲಿಯೋಕೆ ಸಿಗತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರ ಎದುರಿಗೆ ಯಾವುದೇ ಸಣ್ಣ ಪುಟ್ಟ ಚಿಲ್ಲರೆ ರಾಜರುಗಳಿರಲಿಲ್ಲ. ಬಲಿಷ್ಠವಾದ ಮೊಘಲರಿದ್ದರು, ಆದಿಲ್ ಶಾಹಿಗಳಿದ್ದರು, ಮತ್ತು ಪರದೇಶದಿಂದ ಬಂದ ಪೋರ್ಚುಗೀಸರಿದ್ದರು, ಮತ್ತು ದೇಶದಲ್ಲೇ ಇರುವ ತನಾತನಿಗಳಿದ್ದರು. ಇಷ್ಟೆಲ್ಲ ದೊಡ್ಡ ದೊಡ್ಡ ಶತ್ರುಗಳಿದ್ದರೂ ಕೂಡ ಶಿವಾಜಿ ಮಹಾರಾಜರು ಎಲ್ಲರನ್ನ ಫೇಸ್ ಮಾಡ್ತಾರೆ. ಅವರನ್ನು ಸದೆ ಬಡಿದ್ಬಿಟ್ಟು ತಮ್ಮ ಸ್ವರಾಜ್ಯವನ್ನು ಸ್ಥಾಪಿಸಿ ಸೆಲ್ಫ್ ಮೇಡ್ ಕಿಂಗ್ ಆಗ್ತಾರೆ. ಸೊ ನಮಗೂ ಕೂಡ ಇದೇ ದೊಡ್ಡ ಮೋಟಿವೇಶನ್ ಆಗಿದೆ. ಈಗ ಕಳೆದ 10 ವರ್ಷಗಳಿಂದ ನಾವು ಕೂಡ ನಮ್ಮ ಸ್ಟಾರ್ಟಪ್ಗಾಗಿ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಯಾವುದೇ ಲೋನ್ ಇಲ್ಲ, ಫಂಡಿಂಗ್ ಇಲ್ಲ, ಗೌರ್ಮೆಂಟಿಂದಲೂ ಕೂಡ ಇಲ್ಲ, ಪ್ರೈವೇಟ್ ಇನ್ವೆಸ್ಟರ್ಗಳಿಂದಲೂ ಕೂಡ ಇಲ್ಲ. ಆದರೂ ಕೂಡ ನಾವು ಸರ್ವೈವ್ ಆಗಿದ್ದೀವಿ. ಲಕ್ಷಾಂತರ ಕೋಟಿ ಫಂಡಿಂಗ್ ಇರುವ ಸ್ಟಾರ್ಟಪ್ಗಳ ಎದುರು ಇನ್ನೂ ನಿಂತಿದ್ದೀವಿ, ಜೀವಂತವಾಗಿದ್ದೀವಿ ಅಂದರೆ, ನಾವು ಹೋರಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರೇ ಇನ್ಸ್ಪಿರೇಷನ್ ಆಗಿದ್ದಾರೆ. ಈ ರೀತಿ ನೀವು ಕೂಡ ಇವರನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡ್ಬಿಟ್ಟು ಫಿಯರ್ಲೆಸ್ ಆಗಿ ನಿಮ್ಮ ಲೈಫಲ್ಲಿ ಮುನ್ನುಗ್ಗಬಹುದು. ಲೆಸನ್ ನಂಬರ್ 2, ಯೂಸ್ ಸ್ಟ್ರಾಟರ್ಜಿ ಓವರ್ ಸ್ಟ್ರೆಂತ್. ನಿಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ, ಮನಿ ಪವರ್ ಇಲ್ಲ ಅಂತಂದ್ರೂ ಕೂಡ ಮೈಂಡ್ ಪವರ್ ಅನ್ನೋದೊಂದಿರುತ್ತೆ. ಅದನ್ನು ನೀವು ಸರಿಯಾಗಿ ಬಳಸಿಕೊಳ್ಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ಹತ್ರ ಕೂಡ ಆರಂಭದಿಂದಲೂ ಮನಿ ಪವರು ಇರಲಿಲ್ಲ, ಮ್ಯಾನ್ ಪವರು ಇರಲಿಲ್ಲ, ಜಸ್ಟ್ ಅವರ ಹತ್ರ ಮೈಂಡ್ ಪವರ್ ಇತ್ತು. ಅವರು ಈ ಮೈಂಡ್ ಪವರನ್ನೇ ಬಳಸ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಶತ್ರುಗಳನ್ನು ಸರ್ವನಾಶ ಮಾಡಿದ್ರು. ನೀವು ಕೂಡ ಯಾವಾಗ ಸ್ಟ್ರೆಂತನ್ನು ಬಳಸಬೇಕು, ಯಾವಾಗ ಸ್ಟ್ರಾಟರ್ಜಿಯನ್ನು ಬಳಸಬೇಕು ಅನ್ನೋದನ್ನು ಇವರನ್ನು ನೋಡಿ ಕಲಿಬೇಕು. ಪ್ರತಿ ಸಲ ನೀವು ಸ್ಟ್ರೆಂತನ್ನು ಬಳಕೆ ಮಾಡುವ ಅವಶ್ಯಕತೆ ಇಲ್ಲ, ಪ್ರತಿ ಸಲ ನೀವು ದುಡ್ಡನ್ನು ಬಳಕೆ ಮಾಡುವ ಅವಶ್ಯಕತೆ ಇಲ್ಲ, ಪ್ರತಿ ಸಲ ಪವರನ್ನು ಬಳಕೆ ಮಾಡುವ ಅವಶ್ಯಕತೆ ಇಲ್ಲ. ಅದರ ಬದಲಿಗೆ ನೀವು ಮೈಂಡನ್ನು ಕೂಡ ಬಳಕೆ ಮಾಡ್ಬೋದು. ನಿಮ್ಮ ಮೈಂಡ್ ಪವರನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಸ್ಟ್ರಾಟರ್ಜಿಗಳನ್ನು ರೂಪಿಸಿಬಿಟ್ಟು ನೀವು ನಿಮ್ಮ ಮಹತ್ವಾಕಾಂಕ್ಷೆಯನ್ನು ಮತ್ತು ಟಾರ್ಗೆಟನ್ನು ಅಚೀವ್ ಮಾಡ್ಬೋದು. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬಲಿಷ್ಠವಾದ ಶತ್ರುಗಳನ್ನು ಸದೆ ಬಡಿಯುವುದಕ್ಕಾಗಿ ತಮ್ಮದೇ ಆದಂತಹ ಒಂದು ಯುದ್ಧ ತಂತ್ರವನ್ನು ಹೆಣೆದಿದ್ರು. ಅದಕ್ಕೆ ಅವರು ಏನಂತ ಕರಿತಾ ಇದ್ರಪ್ಪ ಅಂತಂದರೆ ಗನಿಮಿ ಕಾವಾ, ಗೆರಿಲ್ಲಾ ಯುದ್ಧ ನೀತಿ ಅಂಥೇಳಿ ಈ ಯುದ್ಧ ನೀತಿಗೆ ಕರೀತಾರೆ. ಇದನ್ನು ಇವತ್ತು ಜಗತ್ತಿನ ಟಾಪ್ ಪವರ್ಫುಲ್ ಆರ್ಮಿಗಳು ಕೂಡ ಅಳವಡಿಕೆ ಮಾಡಿಕೊಂಡಿವೆ. ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಇತ್ತೀಚೆಗೆ ಫೇಮಸ್ ಆಗ್ತಾ ಇದೆ, ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಮೆಜಾರಿಟಿ ಆಫ್ ಸರ್ಜಿಕಲ್ ಸ್ಟ್ರೈಕ್ಗಳನ್ನೇ ಮಾಡಿಬಿಟ್ಟು ದೊಡ್ಡ ದೊಡ್ಡ ಶತ್ರುಗಳನ್ನು ಸರ್ವನಾಶ ಮಾಡಿದ್ರು. ಲೆಸನ್ ನಂಬರ್ 3, ಎಜುಕೇಷನ್ ಆ್ಯಂಡ್ ನಾಲೆಜ್ ಆರ್ ವೆಪನ್ಸ್. ನೀವು ಎಷ್ಟೇ ಬಡವರಾಗಿದ್ದರೂ ಕೂಡ ನೀವು ನಿಮ್ಮ ಬದುಕಿನ ಯುದ್ಧವನ್ನು ಗೆಲ್ಲಬಹುದು. ಅದಕ್ಕೆ ನಿಮ್ಮ ಹತ್ರ 2 ಶಸ್ತ್ರಾಸ್ತ್ರಗಳು ಬೇಕಾಗ್ತವೆ. ನಂಬರ್ 1 ಎಜುಕೇಷನ್, ನಂಬರ್ 2 ನಾಲೆಜ್. ನಿಮ್ಮ ಹತ್ರ ಎಜುಕೇಷನ್ನು ಮತ್ತು ನಾಲೆಜ್ ಅನ್ನೋ 2 ಅಸ್ತ್ರಗಳಿದ್ದರೆ ನೀವು ನಿಮ್ಮ ಬದುಕಿನ ಯುದ್ಧವನ್ನು ಈಸಿಯಾಗಿ ಗೆಲ್ಲಬಹುದು. ಅದಕ್ಕಾಗಿ ನೀವು ಪ್ರತಿದಿನ ನಿಮ್ಮ ಸ್ಕಿಲ್ಗಳನ್ನು ಶಾರ್ಪನ್ ಮಾಡ್ತಾ ಹೋಗಬೇಕು. ನೀವು 2 ಹೊತ್ತು ಉಪವಾಸ ಇದ್ದರೂ ಕೂಡ ನಡೆಯುತ್ತೆ. ನೀವು ಕೂಡ ಎಜುಕೇಷನನ್ನು ಪಡ್ಕೋಬೇಕು ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಎಜುಕೇಷನನ್ನು ಕೊಡಿಸ್ಬೇಕು. ಹೇಗೆ ರಾಜಮಾತಾ ಜೀಜಾಬಾಯಿ ಅವರು ತಮ್ಮ ಮಗನಿಗೆ ಬಾಲ್ಯದಿಂದಲೇ ನಾಲೆಜನ್ನು ಕೊಟ್ಟರು,
ಸರಿಯಾದ ಸಂಸ್ಕಾರಗಳನ್ನು ಕೊಟ್ಟರು, ಸ್ಕಿಲ್ಗಳನ್ನು ಕಲಿಸಿದ್ರು, ಅದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ನಾಲೆಜನ್ನು, ಎಜುಕೇಷನನ್ನು, ಸ್ಕಿಲ್ಗಳನ್ನು ಕಲಿಸ್ಬೇಕು. ಅವರನ್ನು ಓರ್ವ ಶ್ರೇಷ್ಠ ಪುರುಷನಂತೆ ಬೆಳೆಸಬೇಕು. ಲೆಸನ್ ನಂಬರ್ 4, ಪ್ರೊಟೆಕ್ಟ್ ಯುವರ್ ಪೀಪಲ್. ನೀವೇನಾದರೂ ಓರ್ವ ಗ್ರೇಟ್ ಲೀಡರ್ ಆಗಬೇಕಪ್ಪ ಅಂತಂದರೆ, ನಿಮ್ಮ ಲೈಫಲ್ಲಿ ಅತ್ಯುನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಜನರ ವಿಶ್ವಾಸವನ್ನು ಗಳಿಸಿಕೊಳ್ಬೇಕು. ನಿಮ್ಮ ಜನರನ್ನು ನೀವು ಪ್ರೊಟೆಕ್ಟ್ ಮಾಡಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ತಮ್ಮ ಜನರ ರಕ್ಷಣೆಯನ್ನು ಮಾಡಿದ್ರು. ತಮ್ಮ ಸ್ವರಾಜ್ಯದಲ್ಲಿರುವ ಪ್ರತಿ ಹೆಣ್ಮಗಳನ್ನು ತನ್ನ ತಾಯಿಯಂತೆ ನೋಡ್ತಾ ಇದ್ರು. ಹೆಣ್ಮಕ್ಕಳ ರಕ್ಷಣೆಗಾಗಿ ಕಠಿಣವಾದ ಕಟ್ಟುನಿಟ್ಟಿನ ಕಾನೂನುಗಳನ್ನು ರೂಪಿಸಿದ್ರು. ಯಾರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೋ ಅವರನ್ನು ಸರ್ವನಾಶ ಮಾಡಿಬಿಡ್ತಾ ಇದ್ರು, ಚೌರಂಗ ಮಾಡ್ತಾ ಇದ್ರು. ರೈತರ ಜಮೀನುಗಳಿಗೆ ಸಿಕ್ಕಂಗೆ ಯಾರೂ ಕೂಡ ಧಕ್ಕೆ ಹಚ್ಚಬಾರ್ದು ಅನ್ನೋದಕ್ಕೆ ಜಮೀನನ್ನು ಅಳತೆ ಮಾಡಿಕೊಟ್ರು. ರೈತರ ಬೆಳೆಯ ಬಗ್ಗೆ ಚಿಂತೆ ಮಾಡ್ತಾ ಇದ್ರು. ಬರಗಾಲ ಬಿದ್ದಾಗ ಅವರ ಮೇಲೆ ಟ್ಯಾಕ್ಸನ್ನು ಹೇರ್ತಾ ಇರಲಿಲ್ಲ, ಅವರಿಗೆ ಬದಲಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಈ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ರಾಜ್ಯದಲ್ಲಿನ ರೈತರನ್ನು, ಕಾರ್ಮಿಕರನ್ನು ಮತ್ತು ಹೆಣ್ಮಕ್ಕಳನ್ನು ಸಂರಕ್ಷಣೆ ಮಾಡಿದ್ರು. ಅದಕ್ಕಾಗಿಯೇ ಜನ ಶಿವಾಜಿ ಮಹಾರಾಜರಿಗೋಸ್ಕರ ತಮ್ಮ ಪ್ರಾಣವನ್ನು ಕೂಡ ಹಿಂದೂ ಮುಂದೆ ನೋಡದೆ ಕೊಡ್ತಾ ಇದ್ರು. ಸೊ ನಿಮಗೂ ಕೂಡ ನೀವೆಲ್ಲಾದರೂ ಬಾಸ್ ಆಗಿದ್ದರೆ, ಕಂಪ್ನಿಯನ್ನು ನಡೆಸ್ತಾ ಇದ್ದರೆ, ಡಿಪಾರ್ಟ್ಮೆಂಟಲ್ಲಿದ್ದರೆ ಜನ ನಿಮಗೋಸ್ಕರ ಪ್ರಾಣ ಕೊಡಬೇಕಪ್ಪ ಅಂತಂದರೆ ಮೊದಲು ನಿಮ್ಮಲ್ಲಿ ಆ ಯೋಗ್ಯತೆ ಬರಬೇಕು, ಆ ಗುಣಗಳು ಬರಬೇಕು. ಅವುಗಳನ್ನು ಬೆಳೆಸಿಕೊಳ್ಳಿ. ಲೆಸನ್ ನಂಬರ್ 5, ಹ್ಯಾವ್ ಅ ವಿಷನ್ ಬಿಗ್ಗರ್ ದೆನ್ ಯುವರ್ ಸೆಲ್ಫ್. ನೀವು ನಿಮ್ಮ ಲೈಫಲ್ಲಿ ನಿಮಗಿಂತಲೂ ದೊಡ್ಡದಾದ ಒಂದು ಗೋಲನ್ನು ಇಟ್ಕೋಬೇಕು. ನಿಮ್ಮ ಬದುಕಿಗೆ ಒಂದು ಪರ್ಪಸ್ ಇರಬೇಕು, ವಿಷನ್ ಇರಬೇಕು, ಮತ್ತು ಅದು ನಿಮಗಿಂತಲೂ ದೊಡ್ಡದಾಗಿರಬೇಕು. ಚಿಲ್ಲರೆ ಸಣ್ಣ ಪುಟ್ಟ ಆಸೆಗಳೊಂದಿಗೆ, ಕನಸುಗಳೊಂದಿಗೆ ನೀವು ಕಾಂಪ್ರಮೈಸ್ ಮಾಡ್ಕೋಬಾರ್ದು. ನಿಮ್ಮ ಡ್ರೀಮ್ಸ್ಗಳನ್ನು, ಮಹತ್ವಾಕಾಂಕ್ಷೆಗಳನ್ನು ಕೇಳಿದಾಗ ಜನ ಒಂದು ನಗಬೇಕು, ಇಲ್ಲವೇ ಹೆದರಿಕೊಂಡು ಸಾಯಬೇಕು. ಆ ರೀತಿಯಾದ ದೊಡ್ಡ ದೊಡ್ಡ ವಿಷನ್ಗಳು ನಿಮ್ಮ ಹತ್ರ ಇರಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಂದು ದೊಡ್ಡ ವಿಷನನ್ನು ಸೆಟ್ ಮಾಡಿದ್ರು. ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವ ಮಹತ್ವಾಕಾಂಕ್ಷೆ ಅವರಲ್ಲಿತ್ತು. ಅದನ್ನು ಅವರು ಅಚೀವ್ ಮಾಡಿ ತೋರಿಸಿದ್ರು. ಸ್ವರಾಜ್ಯ ಅಂತಂದರೆ ಸ್ವತಂತ್ರ ರಾಜ್ಯ. ಸ್ವರಾಜ್ಯದಲ್ಲಿ ಪ್ರತಿ ಹೆಣ್ಮಗಳಿಗೂ ಕೂಡ ರಕ್ಷಣೆ ಇರುತ್ತೆ. ಯಾವುದೇ ಹೆಣ್ಮಗಳ ಮೇಲೆ ಯಾವುದೇ ರೀತಿಯಾದ ದೌರ್ಜನ್ಯ ನಡೆಯೋಕೆ ಅವಕಾಶ ಇರಲ್ಲ. ಸ್ವರಾಜ್ಯದಲ್ಲಿ ರೈತರಿಗೆ ಮತ್ತು ಕಾರ್ಮಿಕರಿಗೆ, ಎಲ್ಲ ಜನರಿಗೆ, ಬಡ ವರ್ಗದವರಿಗೆ ಮಾನ ಸಮ್ಮಾನಗಳಿರ್ತವೆ. ಅವರ ಡಿಗ್ನಿಟಿಗೆ ಧಕ್ಕೆ ಆಗೋಕೆ ಬರೋದಿಲ್ಲ. ಇಲ್ಲಿ ಅವರು ಸ್ವತಂತ್ರವಾಗಿ ಬದುಕಬಹುದು, ಹೆಮ್ಮೆಯಿಂದ ತಲೆ ಎತ್ತಿ ಬದುಕಬಹುದು ಅನ್ನೋ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡೋದು ಶಿವಾಜಿ ಮಹಾರಾಜರ ಕನಸಾಗಿತ್ತು, ಸ್ವರಾಜ್ಯವಾಗಿತ್ತು. ಅದನ್ನು ಅವರು ಅಚೀವ್ ಮಾಡಿ ತೋರಿಸ್ತಾರೆ. ಈ ರೀತಿಯಾದ ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳು ನಮ್ಮಲ್ಲಿರಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಾವು ಕೂಡ ಫಂಡಿಂಗ್ ಇಲ್ಲ, ದುಡ್ಡಿಲ್ಲ ಅಂತಂದ್ರೂ ಕೂಡ ನಮ್ಮದೇ ಆದಂಥ ಒಂದು ಸ್ಟಾರ್ಟಪ್ಪನ್ನು ಶುರು ಮಾಡಿದ್ದೀವಿ. ಅದನ್ನೇ ದೊಡ್ಡ ನ್ಯಾಷನಲ್, ಇಂಟರ್ನ್ಯಾಷನಲ್ ಕಂಪ್ನಿಯಾಗಿ ಬದಲಾವಣೆ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಹಗಲು ರಾತ್ರಿ ದುಡಿತಾ ಇದ್ದೀವಿ. ಸೊ ಜನ ಇದನ್ನು ನೋಡಿಬಿಟ್ಟು ನಗ್ತಾರೆ. ನಿಮ್ಮ ಹತ್ರ ಸಫಿಸಿಯೆಂಟ್ ಆಗಿರುವ ಫಂಡ್ ಇಲ್ಲ, ನಿಮ್ಮ ಕಾಂಪಿಟೇಟರ್ಗಳ ಹತ್ರ 10,000 ಕೋಟಿ ಫಂಡಿಂಗ್ ಇದೆ, ಗೋರ್ಮೆಂಟ್ನಿಂದ ಬಂದಿದೆ, ಪ್ರೈವೇಟ್ ಇನ್ವೆಸ್ಟರ್ಗಳು ದುಡ್ಡು ಹಾಕಿದ್ದಾರೆ, ಅವ್ರ ಹತ್ರ ಲಕ್ಷಾಂತರ ಕೋಟಿ ಇದೆ, ಆದರೆ ನಿಮ್ಮ ಹತ್ರ ಸರಿಯಾಗಿ ಕೋಟಿನೂ ಇಲ್ಲ. ಹೆಂಗೆ ನೀವು ಕಾಂಪೀಟ್ ಮಾಡ್ತೀರಾ, ಹೆಂಗೆ ಸರ್ವೈವ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ ಮತ್ತು ಕಾಮಿಡಿ ಮಾಡಿ ನಗ್ತಾರೆ. ಆದರೂ ಕೂಡ ನಾವು ದೊಡ್ಡ ದೊಡ್ಡ ಸ್ಟಾರ್ಟಪ್ಗಳ ಎದುರು ಇವತ್ತು ಸರ್ವೈವ್ ಆಗಿದ್ದೀವಿ ಮತ್ತು ಗ್ರೋ ಆಗ್ತಾ ಇದ್ದೀವಿ. ಅವ್ರ ಹತ್ರ 10,000 ಕೋಟಿ ಫಂಡಿಂಗ್ ಇದ್ದರೂ ಕೂಡ 2-3 ವರ್ಷದಲ್ಲಿ ಮುಚ್ಚಿಕೊಂಡು ದಿವಾಳಿಯಾಗಿ ಹೋಗಿವೆ. ಆದರೆ ನಾವು ಇನ್ನೂ ಕೂಡ ಮಾರ್ಕೆಟ್ನಲ್ಲಿದ್ದೀವಿ, ಎಕ್ಸಿಸ್ಟೆನ್ಸನ್ನು ತೋರಿಸ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ಸೊ ಪ್ರತಿ ಸಲ ನಿಮಗೆ ದುಡ್ಡೇ ಬೇಕು, ತಾಕತ್ತೇ ಬೇಕು ಅಂತೇನಿಲ್ಲ. ನಿಮ್ಮ ಗುರು ಸರಿಯಾಗಿರಬೇಕು, ನಿಮ್ಮ ರೋಲ್ ಮಾಡೆಲ್ ಸರಿಯಾಗಿರಬೇಕು. ಸೊ ನನ್ನ ಮತ್ತು ನನ್ನ ಅಕ್ಕನ ರೋಲ್ ಮಾಡಲು ಶಿವಾಜಿ ಮಹಾರಾಜರಾಗಿರೋದ್ರಿಂದ ನಾವು ಶತ್ರುಗಳ ಬಗ್ಗೆ, ಕಾಂಪಿಟೇಟರ್ಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಎಷ್ಟೇ ದೊಡ್ಡ ಶತ್ರು ಬಂದರೂ ಕೂಡ, ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದರೂ ಕೂಡ ನಮ್ಮ ಹತ್ರ ಅವುಗಳನ್ನು ಹೇಗೆ ಸಾಲ್ವ್ ಮಾಡೋದಕ್ಕೆ ಅನ್ನೋದಕ್ಕೆ ಸಾವಿರಾರು ಟೆಕ್ನಿಕ್ಸ್ಗಳಿವೆ. ಆ ಎಲ್ಲ ಟೆಕ್ನಿಕ್ಸ್ಗಳನ್ನು ನಾವು ಛತ್ರಪತಿ ಶಿವಾಜಿ ಮಹಾರಾಜರಿಂದಲೇ ಕಲ್ತಿದ್ದೇವೆ. ಸೊ ನೀವು ಕೂಡ ಇವುಗಳನ್ನು ಕಲಿಬೇಕು ಮತ್ತು ನಿಮ್ಮ ಜೀವನದಲ್ಲಿ ನಿಮಗೊಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೋಬೇಕು. ನಿಮ್ಮ ಹತ್ರ ಮಹತ್ವಾಕಾಂಕ್ಷೆ ಇಲ್ಲಪ್ಪ ಅಂತಂದರೆ ನೀವು ಕೂಡ ಹಾಗೆ ಬದುಕಿದ್ದು ಸತ್ತವ್ರ ಥರ ಇರ್ತೀರ. ಸತ್ತ ಮೇಲೂ ಕೂಡ ಕಣ್ಮರೆಯಾಗಿಬಿಡ್ತೀರ. ಯಾರೂ ಕೂಡ ನಿಮ್ಮನ್ನು ನೆನೆಸಲ್ಲ. 4ನೇ ದಿವಸಕ್ಕೆ ನಿಮ್ಮ ಮನೆಯವರಿಗೂ ಕೂಡ ನೀವು ನೆನಪಿರಲ್ಲ. ನೀವು ಸತ್ತ ಮೇಲೂ ಕೂಡ ಬದುಕಬೇಕಪ್ಪ ಅಂತಂದರೆ ಏನಾದರೂ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೋಬೇಕು ಮತ್ತು ಅದನ್ನು ಸಾಧಿಸಿ ತೋರಿಸ್ಬೇಕು. ಒಂದು ವೇಳೆ ನಿಮಗೂ ಕೂಡ ನಿಮ್ಮದೇ ಆದಂತಹ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಟ್ಟು ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಆಸೆ ಇದ್ದರೆ, ಎಲ್ಲ ತರಹದ ವಿಡಿಯೋಗಳನ್ನು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡುವುದನ್ನು ಕಲಿಯುವ ಆಸೆ ಇದ್ದರೆ ನೀವು ಈಗಲೇ www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯ್ನ್ ಆಗಿ.
ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಲೆಸನ್ ನಂಬರ್ 6, ಲೀಡ್ ಬೈ ಎಕ್ಸಾಂಪಲ್. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮಿಂದ ಸಾಧ್ಯವಾಗದ ಯಾವುದೇ ಒಂದು ಕೆಲಸವನ್ನು ತಮ್ಮ ಸೈನಿಕರಿಗೆ ಮಾಡೋಕೆ ಹೇಳ್ತಾ ಇರಲಿಲ್ಲ. ಎಲ್ಲೋ ಕುತ್ಕೊಂಡ್ಬಿಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ಬ್ಯಾಕ್ನಿಂದ ಪ್ರೆಷರ್ ಹಾಕುವ ಬದಲು ಅವರು ಫ್ರಂಟ್ ಎಂಡಲ್ಲಿ ಬಂದುಬಿಟ್ಟು ಆ ಕೆಲಸವನ್ನು ಮಾಡಿ ತೋರಿಸ್ತಾ ಇದ್ರು. ಎಷ್ಟೋ ದೊಡ್ಡ ದೊಡ್ಡ ಮಿಷನ್ಗಳಲ್ಲಿ, ಬ್ಯಾಟಲ್ಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವತಃ ತಾವೇ ಫ್ರಂಟಲ್ಲಿ ನಿಂತು ಹೋರಾಟ ಮಾಡಿದ್ದಾರೆ. ಅಫ್ಜಲ್ ಖಾನನ ವಧೆ ಆಗಿರಬಹುದು, ಶಾಯಿಸ್ತಾ ಖಾನನ ಒಂದು ಆಪರೇಷನನ್ನು ಖತಮ್ ಮಾಡೋದಾಗಿರಬಹುದು. ಸೊ ಅದರಲ್ಲಿ ಶಿವಾಜಿ ಮಹಾರಾಜರೇ ಸ್ವತಃ ಹೋಗ್ತಾರೆ. ಪ್ರತಿಯೊಬ್ಬ ಸೈನಿಕನ ಪ್ರಾಣವೂ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂಥೇಳಿ ತಾವೇ ಮುಂದೆ ನಿಂತು ಹೋರಾಡ್ತಾರೆ. ಓರ್ವ ಟ್ರೂ ಲೀಡರ್ನ ಗ್ರೇಟ್ ಕ್ವಾಲಿಟಿ ಇದೇ ಆಗಿದೆ. ಲೀಡರ್ ಆದವನು ಲೀಡ್ ಮಾಡಬೇಕು, ಎಕ್ಸಾಂಪಲನ್ನು ಸೆಟ್ ಮಾಡಬೇಕು. ಈ ರೀತಿ ಮಾಡಿ ಅನ್ನೋದನ್ನು ಮಾಡಿದ ನಂತರ ತೋರಿಸ್ಕೊಡ್ಬೇಕು. ತಾನೇನು ಮಾಡದೆ ಆ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳೋದಲ್ಲ. ಸೊ ಇದನ್ನು ನಾವು ಕೂಡ ಕಲಿಬೇಕಾಗಿದೆ. ಲೆಸನ್ ನಂಬರ್ 7, ಪ್ರೊಟೆಕ್ಟ್ ನೇಚರ್. ನಾವು ಈ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವ ಮಕ್ಕಳಾಗಿದ್ದೇವೆ. ನಾವು ನಮ್ಮ ಪ್ರಕೃತಿಯನ್ನು ರಕ್ಷಿಸಿದರೆ ಮಾತ್ರ ಈ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತೆ ಅನ್ನೋದು ಶಿವಾಜಿ ಮಹಾರಾಜರ ಒಂದು ಬಲವಾದ ನಂಬಿಕೆಯಾಗಿತ್ತು. ಅದಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಕೋಟೆಗಳನ್ನು ಕಟ್ಟುವುದಕ್ಕಾಗಿ ಯಾವುದೇ ಒಂದು ಪರ್ವತವನ್ನು ನಾಶ ಮಾಡಲಿಲ್ಲ, ಯಾವುದೇ ಕಾಡನ್ನು ಕೂಡ ಅವರು ಕಡಿಲಿಲ್ಲ. ನಿಸರ್ಗ ಹೆಂಗೆ ರೂಪಿತವಾಗಿದೆನೋ ಅದಕ್ಕೆ ತಕ್ಕಂತೆಯೇ ನಿಸರ್ಗದಲ್ಲಿಯೇ ತಮ್ಮ ಕೋಟೆಗಳನ್ನು ನಿರ್ಮಿಸಿದ್ರು. ಸೊ ಈ ನಿಸರ್ಗವೇ ಶಿವಾಜಿ ಮಹಾರಾಜರಿಗೆ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿತ್ತು. ಅವರು ರಾಯಗಢದಲ್ಲಿದ್ದರೂ ಕೂಡ, ಪ್ರತಾಪ್ಗಢದಲ್ಲಿದ್ದರೂ ಕೂಡ, ಸಿಂಹಗಢದಲ್ಲಿದ್ದರೂ ಕೂಡ, ಎಲ್ಲೇ ಇದ್ದರೂ ಕೂಡ ನಿಸರ್ಗವೇ ಶಿವಾಜಿ ಮಹಾರಾಜರನ್ನು ಮತ್ತು ಅವರ ಸೈನ್ಯವನ್ನು ಕಾಪಾಡ್ತಾ ಇತ್ತು. ಸಹ್ಯಾದ್ರಿ ಶಿವಾಜಿ ಮಹಾರಾಜರನ್ನು ಪ್ರೀತಿಸ್ತಾ ಇತ್ತು, ಶಿವಾಜಿ ಮಹಾರಾಜರು ಕೂಡ ಸಹ್ಯಾದ್ರಿಯನ್ನು ಪ್ರೀತಿಸ್ತಾ ಇದ್ರು. ಅದಕ್ಕಾಗಿ ಸಹ್ಯಾದ್ರಿ ಶತ್ರುಗಳನ್ನು ಶಿವಾಜಿ ಮಹಾರಾಜರ ತನಕ ಬರೋಕೇನೆ ಬಿಡ್ತಾ ಇರಲಿಲ್ಲ. ಸಹ್ಯಾದ್ರಿಯ ದಟ್ಟ ಕಾಡುಗಳನ್ನು ಪಾಸ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಪರ್ವತಗಳನ್ನು ಏರಿ ಬರುವಷ್ಟರಲ್ಲೇ ಶತ್ರುಗಳು ಸೋತು ಸುಣ್ಣವಾಗಿ ಹೋಗ್ತಾ ಇದ್ರು. ಸೊ ಇಲ್ಲೇ ಅವರ ಅರ್ಧ ಎಫರ್ಟ್ ಉಳಿತಾ ಇತ್ತು. ಶಿವಾಜಿ ಮಹಾರಾಜರು ಒಂದು ಕಡೆ ಶತ್ರುಗಳಿಗೆ ದೊಡ್ಡ ಬ್ಯಾರಿಯರನ್ನು ಕೂಡ ನಿರ್ಮಾಣ ಮಾಡಿದ್ರು, ಜೊತೆಗೆ ತಮ್ಮ ಸಹ್ಯಾದ್ರಿಯನ್ನು ಅಂದರೆ ಸುಂದರವಾದ ಪ್ರಕೃತಿಯನ್ನು ಕೂಡ ರಕ್ಷಣೆ ಮಾಡಿದ್ರು. ಇವತ್ತು ನೀವು ಹೋಗಿ ನೋಡ್ಬೋದು, ರಾಯಗಢ ಇರಲಿ, ಪ್ರತಾಪ್ಗಢ ಇರಲಿ, ಪನಾಳಗಢ ಇರಲಿ, ಸಿಂಹಗಢ ಇರಲಿ, ವಿಜಯದುರ್ಗವಿರಲಿ, ಎಷ್ಟು ದೊಡ್ಡ ದೊಡ್ಡ ಕೋಟೆಗಳಿವೆಯೋ ಎಲ್ಲವೂ ಕೂಡ ನಿಸರ್ಗದ ಮಡಿಲಲ್ಲೇ ಇವೆ. ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಬಂಗ್ಲೆಗಳು, ಭವ್ಯವಾದ ಕಟ್ಟಡಗಳು ನೋಡೋಕ್ಕೆ ಸಿಗಲ್ಲ. ಎಲ್ಲವೂ ಕೂಡ ಸಿಂಪಲ್ ಆಗಿವೆ ಮತ್ತು ಬಲಿಷ್ಠವಾಗಿವೆ. ಇವತ್ತು ಕೂಡ ತಲೆ ಎತ್ತಿ ಹೆಮ್ಮೆಯಿಂದ ಮೆರಿತಾ ನಿಂತಿವೆ. ಸೊ ನಾನಿಲ್ಲಿ ಕೂತಿದ್ದೀನಲ್ಲ, ಇದರ ಹೆಸರು ಪೂರ್ಣಗಢ ಅಂತ ಹೇಳಿಬಿಟ್ಟು ಇದೊಂದು ಜಲದುರ್ಗವಾಗಿದೆ. ಇದು ರತ್ನಗಿರಿಯಲ್ಲಿ ಬರುತ್ತೆ. ಸೊ ಈ ರೀತಿಯಾದ ನೂರಾರು ಕೋಟೆಗಳು ಇವತ್ತಿಗೂ ಕೂಡ ಇವೆ. ಸೊ ಶಿವಾಜಿ ಮಹಾರಾಜರಿಂದ ನಮಗೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿದರೆ ಅದು ನಮ್ಮನ್ನು ಸಂರಕ್ಷಿಸುತ್ತೆ ಅನ್ನೋದು ಕೂಡ ಕಲಿಯೋಕೆ ಸಿಗತ್ತೆ. ಲೆಸನ್ ನಂಬರ್ 8, ಟೈಮಿಂಗ್ ಈಸ್ ಎವ್ರಿಥಿಂಗ್. ನಾವು ನಮ್ಮ ಲೈಫಲ್ಲಿ ಒಂದು ಗ್ರೇಟ್ ಲೆವೆಲ್ಗೆ ಹೋಗಬೇಕಪ್ಪ ಅಂತಂದರೆ ನಾವು ನಮ್ಮ ಟೈಮನ್ನು ಸರಿಯಾಗಿ ಬಳಸ್ಕೋಬೇಕು. ನಮಗೆ ಟೈಮು ಮತ್ತು ಟೈಮಿಂಗ್ಗೆ ಇರುವ ವ್ಯತ್ಯಾಸವನ್ನು ಸರಿಯಾಗಿ ಗುರುತಿಸೋಕೆ ಬರಬೇಕು. ಶಿವಾಜಿ ಮಹಾರಾಜರಿಗೆ ಟೈಮಿನ ಮಹತ್ವವು ಕೂಡ ಗೊತ್ತಿತ್ತು ಮತ್ತು ಟೈಮಿಂಗ್ನ ಮಹತ್ವವು ಕೂಡ ಗೊತ್ತಿತ್ತು. ಅದಕ್ಕಾಗಿಯೇ ಅವರು ವಿಜಯಶಾಲಿಗಳಾದರು. ಶಿವಾಜಿ ಮಹಾರಾಜರಿಗೆ ಯಾವಾಗ ಅಟ್ಯಾಕ್ ಮಾಡಬೇಕು, ಯಾವಾಗ ಡಿಪೆಂಡ್ ಮಾಡಬೇಕು, ಯಾವಾಗ ಸೈಲೆಂಟ್ ಆಗಿರಬೇಕು, ಯಾವಾಗ ನೆಗೋಷಿಯೇಟ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಯಾವ ರೀತಿಯಾದ ರೋಗ ಇರುತ್ತೋ ಅದಕ್ಕೆ ತಕ್ಕಂತೆ ಅವರು ಉಪಚಾರವನ್ನು ಮಾಡ್ತಾಯಿದ್ರು. ಶತ್ರುವಿಗೆ ಯಾವ ಭಾಷೆ ಅರ್ಥ ಆಗುತ್ತೋ, ಶತ್ರು ಯಾವ ರೀತಿ ವರ್ತನೆ ಮಾಡ್ತಾನೋ ಅದೇ ರೀತಿ ಅವರು ಕೂಡ ಎದುರೇಟನ್ನು ಕೊಡ್ತಾ ಇದ್ರು. ಒಂದೇ ಸೊಲ್ಯೂಷನನ್ನು ಅವರು ಎಲ್ಲ ಸಮಸ್ಯೆಗಳಿಗೆ ಕೊಡ್ತಾ ಇರಲಿಲ್ಲ. ಸಮಸ್ಯೆಗಳು ಬೇರೆ ಬೇರೆಯಾಗಿರುವಾಗ ಅದಕ್ಕೆ ಪರಿಹಾರವೂ ಕೂಡ ಬೇರೆ ಬೇರೆ ಇರುತ್ತೆ. ಟೈಮಿಂಗ್ ಈಸ್ ಎವ್ರಿಥಿಂಗ್ ಅನ್ನೋದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಚೆನ್ನಾಗಿ ಗೊತ್ತಿತ್ತು. ಮಿರ್ಜಾ ರಾಜ ಜೈಸಿಂಗ್ ಬಂದಾಗ ಎನ್ವೈರ್ಮೆಂಟ್ ಅವರಿಗೆ ಸಾಥ್ ಕೊಡ್ತಾ ಇರಲಿಲ್ಲ. ಶತ್ರುಗಳೆಲ್ಲರೂ ಕೂಡ ಒಂದಾಗಿಬಿಟ್ಟಿದ್ರು. ಅದಕ್ಕಾಗಿ ಅಲ್ಲಿ ಅವರು ನೆಗೋಷಿಯೇಷನನ್ನು ಮಾಡಿಕೊಂಡ್ರು. ಆದರೆ ಅಫ್ಜಲ್ ಖಾನ್ ಬರುವಾಗ ಛತ್ರಪತಿ ಶಿವಾಜಿ ಮಹಾರಾಜರು ತುಂಬಾ ಅಲರ್ಟ್ ಆಗಿದ್ದರು. ಅಫ್ಜಲ್ ಖಾನ್ ಯಾತಕ್ಕಾಗಿ ಬರ್ತಾ ಇದ್ದಾನೆ, ಅವನ ಕೆಪ್ಯಾಸಿಟಿ ಏನಿದೆ ಮತ್ತು ಅವನ ಮುಂದಿನ ನಿಲುವೇನಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕಾಗಿ ಮೊದಲು ತಾವೇ ಹೆದರಿರುವಂತೆ ನಾಟಕ ಮಾಡಿದ್ರು. ಸೊ ಟೈಮ್ ನೋಡ್ಕೊಂಡ್ಬಿಟ್ಟು ಅವನ ವಧೆ ಮಾಡಿದ್ರು. ಸೊ ಇದು ನಮಗೆ ಗೊತ್ತಿರಬೇಕು, ಯಾವಾಗ ತಾಕತ್ತನ್ನು ಯೂಸ್ ಮಾಡಬೇಕು, ಯಾವಾಗ ತಲವಾರನ್ನು ಯೂಸ್ ಮಾಡಬೇಕು, ಯಾವಾಗ ತಲೆಯನ್ನು ಯೂಸ್ ಮಾಡಬೇಕು ಅನ್ನೋ ಟೈಮಿಂಗ್ ಇರುತ್ತಲ್ಲ, ಆ ಟೈಮಿಂಗ್ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಚೆನ್ನಾಗಿ ಕರಗತವಾಗಿತ್ತು. ಸೊ ನಾವು ಕೂಡ ನಮ್ಮ ಲೈಫಲ್ಲಿ
ಟೈಮಿಂಗನ್ನು ಮಾಸ್ಟರ್ ಮಾಡಿಕೊಂಡ್ರೆ ನಾವು ಎಷ್ಟು ಬೇಕಾದರೂ ದೊಡ್ಡ ಹಂತಕ್ಕೆ ಹೋಗ್ಬೋದು. ನಿಮಗೂ ಕೂಡ ಟೈಮ್ ಮತ್ತು ಟೈಮಿಂಗ್ ಇವೆರಡರ ಮಧ್ಯೆ ಇರುವ ವ್ಯತ್ಯಾಸವನ್ನು ತಿಳ್ಕೋಬೇಕು ಮತ್ತು ಇವೆರಡರಲ್ಲೂ ಕೂಡ ಮಾಸ್ಟ್ರಿಯನ್ನು ಅಚೀವ್ ಮಾಡ್ಕೊಂಡ್ಬಿಟ್ಟು ಸಕ್ಸಸ್ಫುಲ್ ಆಗಬೇಕು ಅನ್ನೋ ಆಸೆ ಇದ್ದರೆ ನೀವು ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಲೆಸನ್ ನಂಬರ್ 9, ರೆಸ್ಪೆಕ್ಟ್ ಆಲ್ ರಿಲಿಜನ್ಸ್. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಧರ್ಮವನ್ನು ಪ್ರೀತಿಸ್ತಾ ಇದ್ರು. ಇದರಂತೆ ಅವರು ಎಲ್ಲ ಧರ್ಮಗಳನ್ನು ಗೌರವಿಸ್ತಾ ಇದ್ರು. ತಮ್ಮ ಧರ್ಮ ಶ್ರೇಷ್ಠ, ಬೇರೆಯವರು ಧರ್ಮ ಕನಿಷ್ಠ ಅನ್ನೋ ಒಂದು ಜಾತಿವಾದವನ್ನು, ಧರ್ಮವಾದವನ್ನು, ಭಾಷಾ ವಿವಾದಗಳನ್ನು ಅವರು ಯಾವತ್ತೂ ಕೂಡ ಮಾಡಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಕ್ಯಾರೆಕ್ಟರು ಕ್ಲೀನ್ ಆಗಿತ್ತು, ಗ್ರೇಟ್ ಆಗಿತ್ತು. ಇವತ್ತಿಗೂ ಕೂಡ ಯಾರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಕ್ಯಾರೆಕ್ಟರ್ನ ಮೇಲೆ ಬಟ್ ಮಾಡಿ ತೋರಿಸುವಂತಹ ಯಾವುದೇ ಒಂದು ಅವಕಾಶವನ್ನು ಅವರು ಕೊಟ್ಟಿಲ್ಲ. ಸೊ ಅಷ್ಟರ ಮಟ್ಟಿಗೆ ಅವರು ಬ್ಯಾಲೆನ್ಸ್ಡ್ ಆಗಿರುವ ಮೈಂಡ್ಸೆಟ್ ಉಳ್ಳ ವ್ಯಕ್ತಿಯಾಗಿದ್ದರು. ಅವರು ತಮ್ಮ ಮನೆ ದೇವಿಯಾದ ಅಂಬಾಭವಾನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು, ಶಿವನನ್ನು ಪೂಜಿಸ್ತಾ ಇದ್ರು. ಜೊತೆಗೆ ಅನ್ಯ ಧರ್ಮೀಯರಿಗೂ ಕೂಡ ಗೌರವವನ್ನು ಕೊಡ್ತಾ ಇದ್ರು, ರಕ್ಷಣೆಯನ್ನು ಕೊಡ್ತಾ ಇದ್ರು. ಛತ್ರಪತಿ ಶಿವಾಜಿ ಮಹಾರಾಜರು ಸೂಫಿ ಸಂತರರಿಗೆ ರಕ್ಷಣೆಯನ್ನು, ಗೌರವವನ್ನು ಕೊಟ್ಟಿದ್ದರು. ಅವರು ಮೊಘಲರೊಂದಿಗೆ ಹೋರಾಡುವಾಗಲೂ ಕೂಡ, ಆದಿಲ್ ಶಾಹಿಗಳೊಂದಿಗೆ ಹೋರಾಡುವಾಗಲೂ ಕೂಡ, ಪೋರ್ಚುಗೀಸರೊಂದಿಗೆ ಹೋರಾಡುವಾಗಲೂ ಕೂಡ ಅವರು ಕೆಟ್ಟವರಿದ್ದಾರೆ ಅಂತ ಹೋರಾಡ್ತಾ ಇದ್ರು. ಅವರ ಧರ್ಮವನ್ನು ನೋಡಿ ಅವರು ಹೋರಾಡ್ತಾ ಇರಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲೂ ಕೂಡ ಮುಸ್ಲಿಂ ಸೈನಿಕರಿದ್ದರು, ಮುಸ್ಲಿಂ ಅಧಿಕಾರಿಗಳಿದ್ದರು ಅನ್ನೋದನ್ನು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವೆ. ಡೀಟೇಲ್ಸನ್ನು ಹೋಗಿ ನೀವಲ್ಲಿ ನೋಡ್ಬೋದು. ಅವರು ಧರ್ಮ ಸಹಿಷ್ಣುವಾಗಿದ್ದರು, ಓಪನ್ ಮೈಂಡೆಡ್ ಆಗಿದ್ದರು. ಯಾವುದಾದ್ರೂ ಓರ್ವ ವ್ಯಕ್ತಿ ತಪ್ಪು ಮಾಡಿದರೆ ಆ ವ್ಯಕ್ತಿಯ ತಪ್ಪಿರುತ್ತೆ. ಸೊ ಆ ವ್ಯಕ್ತಿ ಯಾವ ಧರ್ಮದವನಿದ್ದಾನೆ ಅಂತೇಳಿ ನೋಡಿಬಿಟ್ಟು ಆ ಧರ್ಮವನ್ನು ಟಾರ್ಗೆಟ್ ಮಾಡೋದಲ್ಲ. ಆ ವ್ಯಕ್ತಿ ಕೆಟ್ಟವನಿದ್ದಾನೆ ಅಂತಂದರೆ ಆ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಬೇಕು. ನಾವು ನಮ್ಮ ಧರ್ಮವನ್ನು ಬರೀ ಪ್ರೀತಿಸಿದರೆ ಸಾಲದು, ಎಲ್ಲ ಧರ್ಮಗಳನ್ನು ಕೂಡ ಗೌರವಿಸಬೇಕು ಮತ್ತು ಪ್ರೀತಿಸಬೇಕು. ಯಾವುದೇ ಧರ್ಮದ ಓರ್ವ ಕ್ರಿಮಿಕೀಟ ಕೆಟ್ಟದನ್ನು ಮಾಡಿದೆ ಅಂತಂದರೆ ಆ ಕ್ರಿಮಿಕೀಟವನ್ನು ನಾವು ಸರ್ವನಾಶ ಮಾಡಬೇಕು, ಅದನ್ನು ದ್ವೇಷಿಸಬೇಕು. ಅದನ್ನು ಬಿಟ್ಟುಬಿಟ್ಟು ಧರ್ಮವನ್ನು ದ್ವೇಷಿಸುವ ಮೂರ್ಖತನವನ್ನು ನಾವು ಮಾಡಬಾರ್ದು ಅನ್ನೋದು ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಕಲಿಯೋಕೆ ಸಿಗತ್ತೆ. ಲೆಸನ್ ನಂಬರ್ 10 ಆ್ಯಂಡ್ ಲಾಸ್ಟ್, ಸ್ಟಿಕ್ ಟು ಯುವರ್ ವ್ಯಾಲ್ಯೂಸ್. ನೀವು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ನಿಮ್ಮಲ್ಲಿ ಮಾರಲ್ಸ್ಗಳಿಲ್ಲದಿದ್ದರೆ ನೀವು ವೇಸ್ಟ್ ಬಾಡಿ ಅಂದಂಗೆ. ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಿ, ಸಕ್ಸಸ್ಫುಲ್ ವ್ಯಕ್ತಿಯಾಗಿರಿ, ಅಧಿಕಾರ ಇರಲಿ, ಏನೇ ಇದ್ದರೂ ಕೂಡ ನಿಮ್ಮ ಹತ್ರ ಮನುಷ್ಯತ್ವ ಇಲ್ಲ, ಸರಿಯಾದ ಸಂಸ್ಕಾರಗಳಿಲ್ಲ, ನೀವೇ ಓರ್ವ ಕೆಟ್ಟ ಹುಳುವಾಗಿದ್ದೀರಾ ಅಂತಂದರೆ ಅವು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ನೀವು ನಿಮ್ಮ ವ್ಯಾಲ್ಯೂಗಳಿಗೆ ಸ್ಟಿಕ್ ಆನ್ ಆಗಿರಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ತಮ್ಮ ಸ್ವರಾಜ್ಯದಲ್ಲಿನ ಪ್ರತಿ ಹೆಣ್ಮಗುವನ್ನು ತಮ್ಮ ತಾಯಿಯಂತೆ ನೋಡ್ತಾ ಇದ್ರು, ಕಾಣ್ತಾ ಇದ್ರು, ಗೌರವಿಸ್ತಾ ಇದ್ರು, ಅವರ ರಕ್ಷಣೆಯನ್ನು ಮಾಡ್ತಾ ಇದ್ರು. ಹೆಣ್ಮಕ್ಕಳ ರಕ್ಷಣೆಗಾಗಿ ಅವರು ಕಟ್ಟುನಿಟ್ಟಿನ ಕಾನೂನುಗಳನ್ನು ರೂಪಿಸಿದ್ರು. ಯಾರೇ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ರು ಕೂಡ ಹಿಂದು ಮುಂದು ನೋಡದೆ, ಮುಲಾಜಿಲ್ಲದೆ ಅವನ ಚೌರಂಗವನ್ನು ಮಾಡ್ತಾ ಇದ್ರು. ಕೈ, ಕಾಲು, ಕಣ್ಣು ತೆಗೆದುಬಿಟ್ಟು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡೋಕೆ ಕುಣಿಸ್ತಾ ಇದ್ರು. ಚಿತ್ರಹಿಂಸೆ ಕೊಟ್ಟು ನರಳಿಸಿ ಅವನನ್ನು ಸಾಯಿಸ್ತಾ ಇದ್ರು. ಸೊ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದವರಿಗೆ ಇಷ್ಟೊಂದು ಕ್ರೂರ ಶಿಕ್ಷೆಯನ್ನು ಅವರು ಕೊಡ್ತಾ ಇದ್ರು. ಬರೀ ತಮ್ಮ ರಾಜ್ಯದ ಹೆಣ್ಮಕ್ಕಳ ರಕ್ಷಣೆ ಮಾಡಲಿಲ್ಲ ಅವರು. ಛತ್ರಪತಿ ಶಿವಾಜಿ ಮಹಾರಾಜರು ಶತ್ರುವಿನ ಹೆಣ್ಮಗಳನ್ನು ಕೂಡ ರಕ್ಷಣೆ ಮಾಡಿ ಅವರಿಗೂ ಕೂಡ ಗೌರವವನ್ನು ಕೊಡಿ ಅನ್ನೋ ಒಂದು ಆದೇಶವನ್ನು ಕೊಟ್ಟಿದ್ರು. ಶತ್ರುವಿನ ಹೆಣ್ಮಗಳಿದ್ರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು ಅವರನ್ನು ಅಷ್ಟೇ ಗೌರವದಿಂದ ಕಾಣಿಸ್ತಾ ಇದ್ರು. ಅವರನ್ನು ಕೂಡ ರಕ್ಷಣೆ ಮಾಡಿಬಿಟ್ಟು ಅವರ ಮನೆ ತನಕ ಗೌರವಾನ್ವಿತವಾಗಿ ಬಿಟ್ಟು ಬರ್ತಾ ಇದ್ರು. ಸೊ ಇಷ್ಟೊಂದು ಗ್ರೇಟ್ನೆಸ್ ಅವರಲ್ಲಿತ್ತು. ಶತ್ರು ಏನು ಬೇಕಾದರೂ ಮಾಡಲಿ, ಶತ್ರು ಸಗಣಿ ತಿಂತಾನೆ ಅಂತ ಹೇಳ್ಬಿಟ್ಟು ನಾವು ಸಗಣಿ ತಿನ್ನಬೇಕು ಅನ್ನೋ ಒಂದು ವಿಚಾರ ಅವರಲ್ಲಿರಲಿಲ್ಲ. ಶತ್ರು ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವರು ಹೆಣ್ಮಕ್ಕಳ ಮೇಲೆ ದೌರ್ಜನ್ಯನ ಮಾಡಲಿಲ್ಲ. ನಮ್ಮ ಟಾರ್ಗೆಟ್ ಇರೋದು ಶತ್ರುವಿನ ಹೆಣ್ಮಕ್ಕಳಲ್ಲ. ಸೊ ನಾವು ನಮ್ಮ ವ್ಯಾಲ್ಯೂಗಳಿಗೆ ಸ್ಟಿಕ್ ಆನ್ ಆಗಿರಬೇಕು. ಬೇರೆಯವರೆಲ್ಲ ಕ್ರೈಮ್ ಮಾಡ್ತಾ ಇದ್ದಾರೆ, 3 ಬಿಟ್ಟು ತಿರುಗ್ತಾ ಇದ್ದಾರೆ, ಬಟ್ಟೆ ಬಿಚ್ಕೊಂಡು ತಿರುಗ್ತಾ ಇದ್ದಾರೆ ಅಂತೇಳಿ ನಾವೇ ಹಂಗೆ ತಿರುಗೋದಲ್ಲ. ಬೇರೆಯವರು ಸಗಣಿ ತಿಂತಾ ಇದ್ದಾರೆ ಅಂತೇಳಿ ನಾವು ಸಗಣಿ ತಿನ್ನೋದಲ್ಲ. ನಮಗೆ ನಮ್ಮದೇ ಆದಂಥ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿರಬೇಕು, ಮಾರಲ್ಸ್ಗಳಿರಬೇಕು. ನಾವು ನಮ್ಮ ನಿಯಮಗಳಿಗೆ ಬದ್ಧರಾಗಿರಬೇಕು ಅನ್ನೋದು ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಕಲಿಯೋಕೆ ಸಿಗತ್ತೆ. ಈ 10 ಗ್ರೇಟ್ ಲೈಫ್ ಲೆಸನ್ಗಳು ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಕಲಿಯೋಕೆ ಸಿಗತ್ತೆ. ಇವು ನಿಮಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ ಮತ್ತು ನೀವು ಕೂಡ ಓರ್ವ ಗ್ರೇಟ್ ಸಕ್ಸಸ್ಫುಲ್ ವ್ಯಕ್ತಿಯಾಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.